ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಬೈಕ್ ಟ್ಯಾಕ್ಸಿ ಹಿಸ್ಟ್ರಿಲಿ ಈ ಥರ ಟಿಪ್ಸ್ ಯಾವಾಗಲೂ ನೋಡಿದ್ದೇ ಇಲ್ಲ. 10 ವರ್ಷದ ಸತತ ಸರ್ವೀಸಲ್ಲಿ ಈ ಥರ ಟಿಪ್ಸ್ ಬಂದೇ ಇಲ್ಲ. ಬನ್ನಿ ರಿಯಾಲಿಟಿ ಚೆಕ್ ಮಾಡ್ತೀನಿ, ಆನ್ ಮಾಡಿ ನೋಡ್ತೀನಿ ಯಾವ ಥರ ಟಿಪ್ಸ್ ಬರ್ತಾ ಇದೆ. ಈ ಆರ್ಡ್ರ್ಗಳು ಎತ್ಕೊತಾ ಇದ್ದಾರಾ, ಪ್ರೆಸೆಂಟ್ ಇನ್ನೂ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆಯಾ, ಹುಡುಗರು ಮಾಡ್ತಾ ಇದ್ದಾರೆ, ಹೆಂಗೆ ನೀವೇ ನೋಡುವಂತ್ರಿ. ನೋಡಿ, ಇವಾಗ ಡ್ಯೂಟಿ ಆನ್ ಮಾಡಿದ್ದೀನಿ. ಯಶವಂತಪುರ ಬರ್ತಾಯಿದೆ ಬೊಮ್ಮಸಂದ್ರದಿಂದ 294 31 ಕಿಲೋಮೀಟ್ರಿಗೆ 87 ರೂಪಾಯಿ ಟಿಪ್ಸು. ಲಾಂಗ್ ಆರ್ಡ್ರ್ ಬರ್ತಾಯಿದೆ, ಯಾರು ಎತ್ತಾ ಇಲ್ಲ. ಲಾಂಗ್ ಆರ್ಡ್ರ್ ಯಾರು ಅಕ್ಸೆಪ್ಟೇ ಮಾಡಲ್ಲ ಆಲ್ಮೋಸ್ಟ್ ನನ್ನ ಪ್ರಕಾರ. ನೋಡಿ, ಇದು ಹೊಡೆದ್ಬಿಟ್ರು ಸರ್ಜಾಪುರ, ಈ ಕಡೆ ಎಲ್ಲ ಯಾರು ಇರೋಲ್ಲ ಪ್ರಾಬ್ಲಮ್ ಅಂತ. ಸಮಯ ನೋಡಿ, ಇದನ್ನು ಹೊಡೆದ್ರು. ಲೋಕಲ್ ಆರ್ಡ್ರ್ಗಳಂತೂ ಬಿಡೋದೇ ಇಲ್ಲ. ಇವಾಗ ನೈಟ್ ಎಷ್ಟು ಗಂಟೆ ಗೊತ್ತಾ, 11:20 ನಾನು ವೀಡಿಯೋ ಮಾಡ್ತಾ ಇರೋದು. ನೋಡಿ, ಈ ಆರ್ಡ್ರನ್ನು ಕೂಡ ಹೊಡೆದ್ರು. ಲೋಕಲ್ ಆಲ್ಮೋಸ್ಟ್ ನನ್ನ ಪ್ರಕಾರ 100ಕ್ಕೆ 90% ಡೆಲಿವರಿ ಆಗ್ತಿದ್ದಾವೆ, ಪಿಕಪ್ ಡ್ರಾಪ್. ಲಾಂಗ್ ಆರ್ಡ್ರ್ಗಳು ಮಾತ್ರ ಆಗ್ತಾಯಿಲ್ಲ. ಲಾಂಗ್ ಆರ್ಡ್ರ್ ಗೊತ್ತಲ್ಲ, ಏನಕ್ಕೆ ಅನ್ನೋ ಪ್ರಾಬ್ಲಮ್ ಇರುತ್ತೆ. ಸಿಟಿಲಿ ಲೊಕೇಶನ್ ಹಾಕೊಂಡು ಹೋಗ್ಬೇಕು, ಪೊಲೀಸ್ ಹಿಡಿತಾರೆ ಅಂತ ಲಾಂಗ್ ಆರ್ಡ್ರ್ ಹೋಗ್ತಾಯಿಲ್ಲ. ಲೋಕಲ್ ಆರ್ಡ್ರ್ ಅಂತೂ ಯಾವುದೂ ಮಿಸ್ ಆಗ್ತಾಯಿಲ್ಲ. ನೋಡಿ, ಈ ಆರ್ಡ್ರನ್ನು ಕೂಡ ಹೊಡೆದ್ರು. ನೈಟ್ 11:15 ಆಗ್ತಾಯಿದೆ. ಈ ಟೈಮಲ್ಲೂ ಡೆಲಿವರಿ ಮಾಡ್ತಾಯಿದ್ದಾರೆ ಹುಡುಗರು. ಅಂದರೆ ಧೈರ್ಯ ಮೆಚ್ಚಲೇಬೇಕಪ್ಪ ಇವ್ರದ್ದು. ಏನು ಧೈರ್ಯ ಇದೆ ಇಷ್ಟೊತ್ತನ ಡ್ಯೂಟಿ ಮಾಡೋಕ್ಕೆ. ಡೇಯಲ್ಲಿ ಮಾಡೋಕ್ಕೆ ಭಯ ಬೀಳ್ತಾರೆ, ಇಂಥ ನೈಟಲ್ಲೂ ಡ್ಯೂಟಿ ಮಾಡ್ತಾ ಇರೋ. ನೋಡಿ, ಒಂದು ಆರ್ಡ್ರ್ ಮಿಸ್ ಆಗ್ತಾಯಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋ, ದಯವಿಟ್ಟು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಡೆಲಿವರಿ ಬಾಯ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೋಸ್ಕರ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಎವ್ರಿ ಡೇ ತಿಳಿಸ್ಕೊಡ್ತಾನೆ ಇರ್ತೀವಿ, ಏನಾಯಿತು ಎತ್ತ ಅಂತವ. ಹಾಗಾಗಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್. ಈಗ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನು ನೋಡಿದ್ರಿ ಬೈಕ್ ಟ್ಯಾಕ್ಸಿಲಿ ಯಾವ ಥರ ಆರ್ಡ್ರ್ ಬರ್ತಾ ಇದೆ, ಯಾವ ಥರ ಟಿಪ್ಸ್ ಬರ್ತಾ ಇದೆ. ಆರ್ಡ್ರ್ ಕೂಡ ಕೆಲವು ಅಕ್ಸೆಪ್ಟ್ ಆಗ್ತಾ ಇದ್ದಾವೆ ಅಂದರೆ ಅಲ್ಲಿಗೆ ಇನ್ನೂ ನಮ್ಮ ಹುಡುಗರು ಡ್ಯೂಟಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಬೈಕ್ ಟ್ಯಾಕ್ಸಿಯನ್ನು ಕಂಪ್ಲೀಟ್ ಬ್ಯಾನ್ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ. ಬೈಕ್ ಟ್ಯಾಕ್ಸಿ ಹಿಸ್ಟ್ರಿಲಿ ನಾವು ಈ ಥರ ಟಿಪ್ಸ್ ನೋಡೇ ಇಲ್ಲ. ಟಿಪ್ಸ್ ಇಲ್ದಿರೋ ಆರ್ಡ್ರೇ ಇಲ್ಲ, ನಾನ್ ಸ್ಟಾಪಾಗಿ ಬರ್ತಾ ಇರುತ್ತೆ. ಪ್ರತಿಯೊಂದು ಆರ್ಡ್ರಿಗೂ 10ರಿಂದ 50 ರೂಪಾಯಿ, 100 ರೂಪಾಯಿವರೆಗೂ ಟಿಪ್ಸು. ಕೆಲವೊಂದು ಐ ಡಿಮ್ಯಾಂಡ್ ಏರಿಯಾದಲ್ಲಿ 100 ರೂಪೀಸ್ವರೆಗೂ ಟಿಪ್ಸ್ ಕೊಡ್ತಾ ಇದ್ದಾರೆ. ಏನಕ್ಕೆ ಟಿಪ್ಸ್ ಕೊಡ್ತಾ ಇದ್ದಾರೆ ಅಂದರೆ ಗೊತ್ತಿರಬೇಕು, ರೈಡರ್ಗಳು ಸಿಗ್ತಾ ಇಲ್ಲ. ಇವಾಗ ಆಲ್ಮೋಸ್ಟ್ 100ಕ್ಕೆ 70% ಸ್ಟಾಪ್ ಆಗ್ಬಿಟ್ಟಿದೆ ರೈಡರ್ಸು. ಒಂದು 30% ಜನ ಮಾಡ್ತಾಯಿದ್ದಾರೆ ಅಷ್ಟೇ. ಇವನ್ 30% ಜನ ಮಾಡ್ತಾ ಇರೋದ್ರಿಂದ ಎಲ್ಲ ಆರ್ಡ್ರನ್ನು ಡೆಲಿವರಿ ಮಾಡೋಕ್ಕಾಗ್ತಾಯಿಲ್ಲ, ಹುಡುಗರಿಗೆ ಪಿಕಪ್ ಡ್ರಾಪ್ ಮಾಡೋಕ್ಕಾಗ್ತಾಯಿಲ್ಲ. ಹಂಗಾಗಿ ಕಸ್ಟಮರ್ಗಳು ಟಿಪ್ಸ್ ಆ್ಯಡ್ ಮಾಡ್ತಾಯಿದ್ದಾರೆ. ಹಂಗೆ ಏನು ಈ ಕಂಪ್ನಿಯಿಂದವ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಈ ಕಂಪ್ನಿಯಿಂದ ಬುಕ್ಕಿಂಗ್ ಟೈಮಲ್ಲಿ ಎಕ್ಸ್ಟ್ರಾ ಶೋ ಆಗ್ತಿದೆ ಕಸ್ಟಮರ್ಗಳಿಗೆ. ಆ ಥರ ಎಕ್ಸ್ಟ್ರಾ ಬಂದ್ರೂ ಕೂಡ ರೈಡರ್ಗಳು ಸಿಗ್ತಾ ಇಲ್ಲ, ಡ್ಯೂಟಿ ಮಾಡ್ತಾ ಇಲ್ಲ. ಏಕೆಂದರೆ 70% ಜನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ರಿಸ್ಕ್ ತಗೊಳೋದು ಬೇಡ, ಸುಮ್ಮನೆ ಯಾಕೆ ವೈಟ್ ಬೋರ್ಡಲ್ಲಿ ಮಾಡಿ ಮತ್ತೆ ಆಟಿ ಹೋದ್ರ ಕೈಲಿ ತೆಗ್ಲಾಕೊಂಡು ಗಾಡಿ ಸೀಸು, ಇವೆಲ್ಲ ರಾಮಾಯಣ ಬೇಡ. ಪಾರ್ಸಲ್ ಡೆಲಿವರಿ, ಪೋರ್ಟರ್ ಅವು ಮಾಡ್ಕೊಳ್ಳೋಣ ಅಂತ ಸುಮಾರು ಜನ ಮಾಡ್ತಾಯಿದ್ದಾರೆ. ಇನ್ಯಾರೋ ಒಂದು 30% ಜನ ಬಂಡು ಧೈರ್ಯ ಮಾಡಿ ಡ್ಯೂಟಿ ಮಾಡ್ತಾ ಇದ್ದಾರಪ್ಪ. ಇನ್ನೂ ಅದು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ಹಿಡಿದ್ರೆ ಗೊತ್ತಲ್ಲ ಏನೇನು ಪನಿಷ್ಮೆಂಟು, ಗಾಡಿ ಸೀಸು ಎಲ್ಲ, DL ಸಸ್ಪೆನ್ಷನ್ ಇಷ್ಟೆಲ್ಲ ಇದ್ರೂ ಬಂಡು ಧೈರ್ಯ ಮಾಡಿ ಡ್ಯೂಟಿ ಮಾಡ್ತಾಯಿದ್ದಾರೆ. ಏನೋ ಗೊತ್ತಿಲ್ಲ, ಅವ್ರವ್ರ ಕಷ್ಟ ಇದೆಯೋ ಏನೋ, ಅದ್ರ ಬಗ್ಗೆ ಏನೋ ಮಾತಾಡೋಕ್ಕಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇದೆ. ಡೆಲಿವರಿ ಫೀಲ್ಡಲ್ಲಿ ಅಂದ್ರೆ ಗೊತ್ತಿರಬೇಕು, ಕಷ್ಟದಿಂದ ಬಂದಿರೋರೇ ಇಲ್ಲಿ ಡ್ಯೂಟಿ ಮಾಡೋದು, ಬಡವರೇ. ಹಂಗಾಗಿ ಮಾಡ್ತಾಯಿದ್ದಾರೆ, ಏನೂ ಮಾಡೋಕ್ಕಲ್ಲ. ಅವ್ರವ್ರ ಇಷ್ಟ, ರಿಸ್ಕ್ ಬಂದರೂ ಅವರೇ ಫೇಸ್ ಮಾಡಬೇಕು. ಮಾಡ್ಕೊಳ್ಳಿ ಬಿಡಿ, ಇನ್ನೇನು ನಾವೇನು ಹೇಳೋಕ್ಕಾಗಲ್ಲ. ಹಂಗಾಗಿ ಸುಮಾರು ಆರ್ಡ್ರು ಯಾರು ಸ್ಕಿಪ್ ಮಾಡ್ತಾಯಿದ್ದಾರೆ, ಯಾರು ಎತ್ಕೊತಾ ಇಲ್ಲ, ಹಂಗಂಗೆ ಹೋಗ್ತಾ ಇದೆ. ಕೆಲವೊಂದು ಆರ್ಡ್ರು ಅತಿಯಾಗಿ ಯಾವುದೋ ಟಿಪ್ಸ್ ಬರುತ್ತಲ್ವ, ಈಗ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರಿಗೆ ಒಂದು 40-50 ರೂಪಾಯಿ ಟಿಪ್ಸು, ಒಂದು 40 ರೂಪೀಸ್ ಅರ್ನಿಂಗ್ಸ್ಗೆ, ಮತ್ತೆ ಒಂದು 40 ರೂಪೀಸ್ ಎಕ್ಸ್ಟ್ರಾ ಅರ್ನಿಂಗ್ಸ್ ಬಂದಾಗ ಏನು ಮಾಡ್ತಾರೆ, ಇಂಥ ಆರ್ಡ್ರ್ ಯಾರು ಬಿಡ್ತಾ ಇಲ್ಲ. ನೋಡ್ಕೊಂಡು ಎತ್ಕೊತಾ ಇದ್ದಾರೆ. ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್. ಲಾಂಗ್ ಆರ್ಡ್ರ್ ಅಂತೂ ಯಾರು ತಗೊಂಡು ಹೋಗ್ತಿಲ್ಲ. ಆಲ್ಮೋಸ್ಟ್ ನನ್ನ ಪ್ರಕಾರ ಲಾಂಗ್ ಆರ್ಡ್ರ್ ಯಾರು ಮಾಡ್ತಾ ಇಲ್ಲ. ಯಾಕೆಂದರೆ ಗೊತ್ತಿರಬೇಕು, ಲಾಂಗ್ ಆರ್ಡ್ರ್ ಮಾಡಿದರೆ ಸಿಟಿಗೆ ಎಂಟ್ರಿ ಆದರೆ ಎಲ್ಲೆಲ್ಲಿ ಪೊಲೀಸ್ ಇರ್ತಾರೆ, ಎಲ್ಲೆಲ್ಲಿ ಆಟೋದವ್ರು ಹಿಡಿತಾರೆ ಅಂತ ಭಯ ಇದ್ದೇ ಇರುತ್ತೆ. ಮತ್ತು ಇನ್ನೊಂದು ಮೈನು ಲೊಕೇಶನ್ ಹಾಕೊಂಡು ಹೋಗ್ಬೇಕು. ಮೊಬೈಲ್ ಸ್ಟ್ಯಾಂಡ್ ಇಟ್ಕೊಂಡು ಲೊಕೇಶನ್ ಹಾಕೊಂಡು ಹೋಗ್ಬೇಕಲ್ಲ ಲಾಂಗ್ ಆರ್ಡ್ರ್ಗಳಿಗೆ. ಅವಕ್ಕೆಲ್ಲ ಮಾಡೋಕ್ಕಾಗಲ್ಲ, ಡ್ಯೂಟಿ ಹಿಡಿತಾರೆ ಅಂತ ಗೊತ್ತು. ಹಂಗಾಗಿ ಏನು ಮಾಡ್ತಾರೆ, ಹುಡುಗರು ಸ್ವಲ್ಪ ಬುದ್ಧಿವಂತರಾಗಿದ್ದಾರೆ. ಅವ್ರವ್ರ ಏರಿಯಾದಲ್ಲಿನೇ ಮೊಬೈಲ್ ಸ್ಟ್ಯಾಂಡ್ ತೆಗೆದು ಎಲ್ಲೆಲ್ಲಿ ಲೋಕಲ್ ಆರ್ಡ್ರು, ಪಿಕಪ್ಪು ಡ್ರಾಪು, ನಿಯರೆಸ್ಟ್ ಇರೋ ಆರ್ಡ್ರುಗಳಂತೂ 100% ಮಾಡ್ತಾಯಿದ್ದಾರೆ. ನಾನು ಕೂಡ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಏನಕ್ಕೆ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಏರಿಯಾದಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಜಾಗದಲ್ಲಿ ಪೊಲೀಸ್ ಇರ್ತಾರೆ, ಯಾವುದು ಶಾರ್ಟ್ಕಟ್ ರೋಡ್ ಇದೆ. ಹಂಗಾಗಿ ಏನು ಮಾಡ್ತಾರೆ, ವಿತೌಟು ಹೆಲ್ಮೆಟಲ್ಲಿ ಹೊಡೆಯೋರಿದ್ದಾರೆ, ವಿತೌಟು ಸ್ಟ್ಯಾಂಡಲ್ಲಿ ಹೊಡೆಯೋರಿದ್ದಾರೆ. ಹಂಗಾಗಿ ಪೀಕ್ ಅವರಲ್ಲಿ ಬೆಳಿಗ್ಗೆ ಸಾಯಂಕಾಲ ಏನು ಪೀಕ್ ಟೈಮಲ್ಲಿ ಹೊಡ್ಕೊತಾ ಇದ್ದಾರೆ ಸುಮಾರು ಜನ. ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇದ್ದೀನಿ, 4 ಅವರ್ 5 ಅವರ್ ಅಷ್ಟೇ ಡ್ಯೂಟಿ ಮಾಡ್ತಾಯಿದ್ದೀನಿ, 1200 1300 1500 ಆಗ್ತದೆ ಅಂತವ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಒಂಥರ ಆಫರ್ ಬಂದಂಗೆ ಆಗ್ಬಿಟ್ಟಿದೆ ಹುಡುಗರಿಗೂ ಕೂಡ. ಈಗೇನು ಮಾಡೋಕ್ಕಾಗಲ್ಲ, ಹುಡುಗರು ಬೇರೆ ರೈಡರ್ಸ್ ಕಮ್ಮಿ ಆಗ್ಬಿಟ್ರಲ್ವ. 70% ರೈಡರ್ ಇಲ್ಲ, ಒಂದು 30% ಇದ್ದಾರೆ. ಸಿಕ್ಕಾಬಟ್ಟೆ ಆರ್ಡರ್ಸ್ ಹೆವಿ, ಅದರಲ್ಲೂ ಟಿಪ್ಸು ಫುಲ್ ಡೇ ಮಾಡೋದಕ್ಕೆ ಪೀಕ್ ಅವರಲ್ಲಿ ಮಾಡ್ಕೊಳೋಣ, ಆಗಿದ್ದಾಗಲಿ ನೋಡೋಣ ಅದು ಏನಾಗುತ್ತೆ ಅಂತ ಬಂಡು ಧೈರ್ಯವಾಗಿ ಹೊಡೆಯೋರು ಇದ್ದಾರೆ ಸುಮಾರು ಜನ ಧೈರ್ಯ ಮಾಡ್ಕೊಂಡು. ಯಾಕೆ ನಮ್ಮ ರಾಜ್ಯ ಸರ್ಕಾರ ಬೇರೆ ಹೇಳ್ತಾರೋ, ಯಾರು ಆಟೋದವ್ರು ಹಿಡಿದು
ಕ್ವಶನ್ ಮಾಡೋಂಗಿಲ್ಲ, ಓನ್ಲಿ ಆಟೋ ಹೋದವ್ರು ಮಾತ್ರ ಹಿಡಿಬೇಕು ಬೈಕ್ ಅಂತ ಇದೊಂದು ನ್ಯೂಸ್ ಬಂದಮೇಲೆ ಏನೋ ನಮ್ಮ ಹುಡುಗರಿಗೆ ಇನ್ನೂ ಸ್ವಲ್ಪ ಧೈರ್ಯ ಬಂತು. ಆಟೋ ಡ್ರೈವರ್ ಹಿಡಿದು ಕೇಳಿದರೆ ನಾವು ಕ್ವಶನ್ ಮಾಡಿ ಕೇಳ್ಬೋದು, ಇದು ನೀವು ಕೇಳೋ ರೈಟ್ಸ್ ಇಲ್ಲ ನಿಮಗೆ, ಕೇಳೋಂಗಿದ್ರೆ ಆಟೋ ಹೋದವ್ರು ಕೇಳಿ ಬಿಡಿ, ಆಮೇಲೆ ನಾವು ಮಾತಾಡ್ತೀವಿ, ಹೈಕೋರ್ಟಿಂದ ಕಾಪಿ ಬಂದಿದೆ, ನಮ್ಮ ರಾಪಿಡೋ ಕಂಪ್ನಿಯಿಂದ ನಮಗೆ ಅನೌನ್ಸ್ ಮಾಡಿದ್ದಾರೆ ಡ್ಯೂಟಿ ಮಾಡಿ, ಈ ಥರ ಎಲ್ಲ ಕೆಲವೊಂದು ನ್ಯೂಸ್ಗಳು ಮೊನ್ನೆ ಬಂದುವಲ್ಲ, ಇದರಿಂದ ಮತ್ತೆ ಸ್ವಲ್ಪ ಜನ ಡ್ಯೂಟಿ ಮಾಡೋಕ್ಕೆ ಆ ಕಡೆಗೆ ಇಳಿದು ಬಿಟ್ಟಿದ್ದಾರೆ. ಸಿಗಾಕೊಂಡ್ರೆ ಅದು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ, ಒಟ್ಟಲ್ಲಿ ಮಾಡ್ತಿದ್ದಾರೆ, ಏನೋ ಮಾಡ್ಕೊಂಡು ಹೋಗ್ರಿ, ನಾವೇನು ಹೇಳೋಕ್ಕಾಗಲ್ಲ. ಒಟ್ಟಾರೆ ಆದ್ರೂ ಕಂಪ್ಲೀಟಾಗಿ ಬೈಕ್ ಟ್ಯಾಕ್ಸಿ ಅಂತ ಬ್ಯಾನ್ ಆಗಿಲ್ಲ. ಏನು ಆಗಸ್ಟ್ 5-6ನೇ ತಾರೀಕು ಗಾಡಿಗಳನ್ನ ಸೀಸ್ ಆದ್ವಲ್ಲ, ಅದಾದ ನಂತರ ಒಂದು 2-3 ದಿನ ಕಂಪ್ಲೀಟ್ ಸ್ಟಾಪ್ ಮಾಡಿದರು. ಇಲ್ಲೂ ಒಂದು 5-10% ಅಷ್ಟೇ ಮಾಡ್ತಾಯಿದ್ರು. ಆನಂತರ ಸ್ವಲ್ಪ ಗಾಡಿಗಳು ಸೀಸ್ ಆಗಿದ್ದು, ಮತ್ತೆ ರಿಟರ್ನ್ ಎಲ್ಲ ಗಾಡಿಗಳನ್ನ ವಾಪಸ್ ಕೊಟ್ಟರು, ಫೈನ್ ಕಟ್ಟಿಸ್ಕೊಂಡು ಮತ್ತೆ ಸ್ವಲ್ಪ ಹಿಡಿಯೋದು ಕಮ್ಮಿ ಆಯಿತು. ಆಮೇಲೆ ಏನು ಮಾಡಿದ್ರು, ಸ್ವಲ್ಪ ಹುಡುಗರು ಚೇಂಜಸ್ ಆದರು, ಯಾವ ಥರ ಡ್ಯೂಟಿ ಮಾಡಬೇಕು ಅಂತ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ರು. ಲಾಂಗ್ ಆರ್ಡ್ರ್ಗಳಲ್ಲಿ ತಗೊಂಡೋದ್ರೆ ವರ್ಕೌಟ್ ಆಗಲ್ಲ. ಲಾಂಗ್ ಆರ್ಡ್ರ್ 300 ರೂಪಾಯಿಗೆ 30 ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ 2-3 ಅವರ್ ಟ್ರಾಫಿಕಲ್ಲಾಗುತ್ತೆ. ಅದೇ 300 ರೂಪಾಯಿ 1 ಅವರಲ್ಲಿ ಹೊಡೆದು ಬಿಡಿಸಾಗ್ಬಿಡೋದು. ಇಲ್ಲಿ ಲೋಕಲ್ಲಾಗಿ ಹೊಡೆದ್ರೆ ಅಲ್ಲಿ ಒಂದು ಆರ್ಡ್ರಿಗೆ 300 ರೂಪಾಯಿ ಮಾಡೋದಕ್ಕೆ ಇಲ್ಲಿ 1000 ರೂಪಾಯಿ ಹೊಡೆದಾಕಿರ್ಬೋದು ಅದೇ ಟೈಮಿಂಗ್ಸ್ಗೆ. ಈ ಥರ ಎಲ್ಲ ಯೋಚನೆ ಮಾಡಿ ಏನು ಮಾಡ್ತಾರೆ, ಲೋಕಲ್ ಆರ್ಡ್ರ್ಗಳಂತೂ ಒಂದು ಬಿಡ್ತಾ ಇಲ್ಲ, ಆಲ್ಮೋಸ್ಟ್ ಎಲ್ಲ ಎತ್ಕೊಂಡು ಹೊಡಿತಿದ್ದಾರೆ. ಕೆಲವೊಂದೊಂದು ಮೆಟ್ರೋ ಸ್ಟೇಷನ್ ಪಿಕಪ್ಪು, ಆಟೋ ಸ್ಟ್ಯಾಂಡ್ ಹತ್ರ ಪಿಕಪ್ಪು, ಡ್ರಾಪ್ ಇರೋವು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ತಾಯಿದ್ದಾರೆ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಕೆಲವೊಂದು ಮೆಟ್ರೋ ಸ್ಟೇಷನ್ ಹತ್ರಕ್ಕೆ ಯಾರು ಹೋಗ್ತಾ ಇಲ್ಲ, ದೂರ ನಿಂತ್ಕೊಂಡು ಕಾಲ್ ಮಾಡ್ತಾರೆ. ಕಸ್ಟಮರ್ಗಳು ಸ್ವಲ್ಪ ಅವ್ರಿಗೂ ಅರ್ಥ ಆಗ್ತಿದೆ ಇವಾಗ, ಯಾಕೆಂದರೆ ಎಲ್ಲೆಲ್ಲಿ ಆಟೋ ಸ್ಟ್ಯಾಂಡ್ ಇರ್ತವೆ ಬುಕ್ ಮಾಡಲ್ಲ, ಆ ಜಾಗದಲ್ಲಿ ನಿಂತ್ಕೊಂಡು ಕಿರಿಕ್ ಮಾಡ್ತಾರೆ ಅಂತ ಗೊತ್ತು ಈಗ ಆಟೋ ಡ್ರೈವರ್ಸ್ಗಳು. ಹಂಗಾಗಿ ಏನು ಮಾಡ್ತಾರೆ, ಸ್ವಲ್ಪ ಆಟೋ ಸ್ಟ್ಯಾಂಡಿಂದ ಮುಂದೆ, ಮೆಟ್ರೋ ಸ್ಟೇಷನಿಂದ ಸ್ವಲ್ಪ ಹಿಂದೆ ಬಂದು ಕಸ್ಟಮರ್ ಅವರೇ ಸ್ವಲ್ಪ ಅರ್ಥ ಮಾಡ್ಕೊಂಡು ಬುಕ್ಕಿಂಗ್ ಮಾಡ್ತಾರೆ ಯಾರು ಇಲ್ದಿರೋ ಜಾಗದಲ್ಲಿ. ಹಂಗಾಗಿ ರೈಡರ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗ್ತಿದೆ ಅನ್ನೋ ಗೊತ್ತಿಲ್ಲ. ಇದರಿಂದ ಸ್ವಲ್ಪ ಲೋಕಲ್ ಆರ್ಡರ್ಗಳಂತೂ ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ ಸುಮಾರು ಜನ. ನಾವು ಕೂಡ ನೋಡಿದ ಮಟ್ಟಿಗೆ ಆಲ್ಮೋಸ್ಟ್ ಲೋಕಲ್ ಆರ್ಡರ್ ಕ್ಯಾನ್ಸಲ್ ಆಗ್ತಾಯಿಲ್ಲ, ಡೆಲಿವರಿಗಳು ಆಗ್ತಿದ್ದಾವೆ. 1 ಟೈಮ್ 2 ಟೈಮ್ ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಮತ್ತೆ 3ನೇ ಟೈಮ್ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ. ನಾನು ಸುಮಾರು ಚೆಕ್ ಮಾಡ್ತಾ ಇದ್ದೀನಿ ಆನ್ ಮಾಡಿ ಡ್ಯೂಟಿನ, ಆರ್ಡ್ರ್ ಎತ್ಕೊತಾ ಇದ್ದಾರಾ ಇಲ್ವೋ ಅಂತ ಅವಾಗ ಚೆಕ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಆರ್ಡ್ರ್ಗಳು ಎತ್ಕೊತಾ ಇದ್ದಾರೆ. ಜಾಸ್ತಿ ಹೊತ್ತು ಯಾರು ಎತ್ಕೊಂಡಾಗ ಒಂದು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕಸ್ಟಮರ್ ಟಿಪ್ಸ್ ಹಾಕ್ತಾರಲ್ಲ, ಅಂಥ ಟೈಮಲ್ಲಿ ಮತ್ತೆ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಬುಕ್ಕಿಂಗಲ್ಲೇ ಆಲ್ರೆಡಿ ಒಂದು 20-30 ರೂಪಾಯಿ ಎಕ್ಸ್ಟ್ರಾ ಶೋ ಆಗುತ್ತೆ. ಅದಾದ ನಂತರ ಯಾರು ಎತ್ಕೊಂಡಿಲ್ಲ ಅಂದ್ರೆ ಇನ್ನೂ ಒಂದು 10-20 ರೂಪಾಯಿ ಮತ್ತೆ ಪಟ್ಟದ ಟಿಪ್ಸ್ ಹಾಕ್ತಟ್ಟಿಗೆ ಎತ್ಕೊತಾರೆ. ಮತ್ತು ಆಲ್ಮೋಸ್ಟ್ ನಿಯರೆಸ್ಟ್ ಪಿಕಪ್ ಒಂದು 1 ಕಿಲೋಮೀಟ್ರ್ ಒಳಗಡೆ ಯಾರ್ಯಾರಿಗೆ ಪಿಕಪ್ ಬರುತ್ತೆ ಆ ಆರ್ಡ್ರ್ ಯಾರು ಬಿಡ್ತಾ ಇಲ್ಲ. ಯಾಕೆಂದರೆ ಮೇಯ್ನು ರೈಡರ್ಗಳಿಗೆ ಇನ್ಕಮ್ ಇರೋದೇ ಪಿಕಪ್ಪಲ್ಲಿ ಜಾಸ್ತಿ ದೂರ ಹೋದರೆ ವರ್ಕೌಟ್ ಆಗಲ್ಲ. ಹಂಗಾಗಿ ನಿಯರೆಸ್ಟ್ ಯಾವ್ದು ಪಿಕಪ್ ಇರುತ್ತೆ 1 ಕಿಲೋಮೀಟ್ರ್ ಒಳಗಡೆ 1 ಮಿನಿಟಲ್ಲಿ ಹೋಗಿ ಪಿಕಪ್ ಮಾಡೋಂಥ ಆರ್ಡ್ರ್ಗಳು 100% ಯಾವುದೂ ಕ್ಯಾನ್ಸಲ್ ಆಗ್ತಾಯಿಲ್ಲ, ಎಲ್ಲ ಡೆಲಿವರಿ ಆಗ್ತಾಯಿದ್ದಾವೆ, ಪಿಕಪ್ ಡ್ರಾಪು ಮಾಡ್ತಿದ್ದಾರೆ. ಅದು ಬೆಳಿಗ್ಗೆ ಟೈಮ್ ಅಂತೂ ಬಿಡ್ತಾ ಇಲ್ಲ, ಹೊಡಿತಾ ಇದ್ದಾರೆ. ಪೀಕ್ ಅವರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ, ಪೊಲೀಸರು ಬರೋದು 10 ಗಂಟೆ ಮೇಲೆ, ಅಷ್ಟರೊಳಗೆ ಸಾಕು ನಮ್ಮ ಟಾರ್ಗೆಟ್ ಕಂಪ್ಲೀಟ್ ಆಗ್ಬಿಡುತ್ತೆ 1000. ಆನಂತರ ಬೇರೆ ಯಾವ್ದಾರು ಪೋರ್ಟರೋ ಅಂಕಲ್ಲೋ ಇಲ್ಲ ಪಾರ್ಸಲ್ ಯಾವುದೋ ಇರುತ್ತೆ ಅದೊಂದು 500-1000 ರೂಪಾಯಿ ಸಂಜೆವರೆಗೂ ಮಾಡ್ಕೊಳ್ಳೋಣ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಕಷ್ಟ ಇದೆ ಪಾಪ, ಏನು ಮಾಡೋಕ್ಕಲ್ಲಲ್ವಾ, ಎಲ್ಲರೂ ಕಷ್ಟದಿಂದ ಬಂದಿರೋನೇ. ಎಲ್ಲರೂ ಒಂದೊಂದು ದಿನ ರಜಾ ಹಾಕೊಂಡ್ರು ಬೆಂಗಳೂರಿಗೆ ಬದುಕೋಕ್ಕಾಗಲ್ಲ, ಜೀವನ ಮಾಡೋಕ್ಕಾಗಲ್ಲ, ಬಾಡಿಗೆ ಕಟ್ಟಬೇಕು, ರೇಷನ್ ಬಿಲ್ಲು, ಕರೆಂಟ್ ಬಿಲ್ಲು, ಮೊಬೈಲ್ ರೀಚಾರ್ಜು, ಮಕ್ಕಳು ಸ್ಕೂಲ್ ಫೀಸ್, 108 ಇರ್ತವೆ ಕಮಿಟ್ಮೆಂಟ್ಗಳು. ನಮಗೂ ಗೊತ್ತು, ಇದೇ ಫೀಲ್ಡಲ್ಲಿ 10 ವರ್ಷದ ಮನೆಯವ್ರಿಗಿಂತವ ಇಲ್ಲಿ ಫೀಲ್ಡಲ್ಲಿ ಏನು ಮಾಡ್ತಾರೆ, ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಹುಡುಗರು. ಡೈಲಿ ಇಷ್ಟು ದುಡಿತಾ ಇದೀವಲ್ವಾ, ಅದು ಇದು ಏನೇನೋ ತಗೊಂಡು ಕಮಿಟ್ಮೆಂಟ್ ಜಾಸ್ತಿ ಇಟ್ಕೊಂಡು ಏಕಾಏಕಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂದ್ಬಿಟ್ರೆ ಎಲ್ಲಿ ಹೋಗ್ತಾರೆ, ಬೇರೆ ಕೆಲಸ ಏನಿದೆ ಹೇಳೋ, ಆಗಲ್ಲ, ಮಾಡೋಕ್ಕೆ ಕಷ್ಟ ಇದೆ. ಹಂಗಾಗಿ ಆಗಿದ್ದಾಗಲಿ ನೋಡ್ಕೊಳ್ಳೋಣ, ಮುಂದೆ ಆಗಿದ್ದದು ಏನಾಗುತ್ತೆ ಫೇಸ್ ಮಾಡೋಣ ಅಂತವ ಸುಮಾರು ಜನ ಡ್ಯೂಟಿ ಮಾಡ್ತೀವಿ. ಈಗ ಮತ್ತೆ ಆಲ್ಮೋಸ್ಟ್ ಅಲ್ಲೇ 50%ಗಿನ ಅಧಿಕವಾಗಿ ರೈಡರ್ಗಳು ಆ ಕಾಡಿಗೆ ಇಳಿದ್ಬಿಟ್ಟಾರೆ, ಬೈಕ್ ಟ್ಯಾಕ್ಸಿ ಹೊಡಿತಿದ್ದಾರೆ. ಸಿಟಿ ಒಳಗೆ ಸ್ವಲ್ಪ ಕಡಿಮೆ ಮಾಡ್ತಾ ಇಲ್ಲ ನನ್ನ ಪ್ರಕಾರ. ನಾವು ಮಾರ್ಕೆಟ್ಗೆ ಎವ್ರಿ ಡೇ ಹೋಗ್ತಾ ಇರ್ತೀವಲ್ಲ, ಯಾವ್ದಾದ್ರು ಪಾರ್ಸಲ್ ಆರ್ಡರ್ ಬೀಳುತ್ತಾ ಮನೆ ಕಡೆ ಅಂತ ಆನ್ ಮಾಡ್ತೀವಿ, ನೋಡೋಕ್ಕೆ ಆಗಲ್ಲ. ಮಾರ್ಕೆಟಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, SP ರೋಡಲ್ಲಿ ಬಂದಿರೋ ರಾಪಿಡೋ ಆನ್ ಮಾಡಿದ್ರೆ ಗೊತ್ತಿರುತ್ತೆ. ರಾಪಿಡೋ ಆನ್ ಮಾಡಿಬಿಟ್ರೆ ಒಂದು ಕಸ್ಟಮರಿಗೆ ಫೋನ್ ಮಾಡೋಕ್ಕಾಗಲ್ಲ, ಬೇರೆ ಆ್ಯಪ್ ನೋಡೋಕ್ಕಾಗಲ್ಲ, ಏನೂ ವರ್ಕ್ ಮಾಡೋಕ್ಕಾಗಲ್ಲ. ಆ ರೇಂಜಿಗೆ ಆರ್ಡ್ರು ಒಂದೊಂದು ಸಲ ಬಿಟ್ಟಾದರೆ ಲೈನಿಗೆ 50 ಆರ್ಡ್ರ್ ಬಿಡ್ತಾ ಇದ್ದಾನೆ ಕಂಟಿನ್ಯೂ ಆಗಿ. ಸ್ಕಿಪ್ ಮಾಡಿ 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 ಸಾಕಾಗಿ ತಲೆ ಕೆಟ್ಟೋಗ್ಬಿಡ್ಬೇಕು, ಮೊಬೈಲ್ ಬ್ಯಾಟ್ರಿನೇ ಡೌನ್ ಆಗಿಬಿಡುತ್ತೆ ಅರ್ಧ ಗಂಟೆಗೆ. ಆ ರೇಂಜಿಗೆ ಆರ್ಡರ್ ಬರ್ತಾ ಇದೆ. ಏನಕ್ಕೆ ಅಂದರೆ ರೈಡರ್ಗಳು ಸಿಗ್ತಾ ಇಲ್ಲ. ಅಲ್ಲಂತೂ ಟಿಪ್ಸ್ ನೋಡಬೇಕು, 100 ರೂಪೀಸ್ವರೆಗೂ ಟಿಪ್ಸ್ ಬರ್ತಾ ಇದೆ. ಅವು ಜೆನ್ಯೂನ್ ಆರ್ಡ್ರ್ ಇದಾವೋ ಫೇಕ್ ಆರ್ಡ್ರ್ ಇದಾವೋ ಒಂದೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿಗಂತೂ 100 ರೂಪೀಸ್ವರೆಗೂ ಟಿಪ್ಸ್ ಆಗ್ತಿದ್ದಾನೆ. ಪಾರ್ಸಲ್ಗಂತೂ ಯಾವುದೇ 1 ರೂಪಾಯಿ ಬರೋಲ್ಲ. ಏನಿದೆ ಪಾರ್ಸಲ್ಗೆ ಅಮೌಂಟು ಅಷ್ಟೇ ಬರುತ್ತೆ. ಯಾಕೆಂದರೆ ಪಾರ್ಸಲ್ ಮಾಡ್ಬೋದು, ಲೀಗಲ್ ಇದೆಯಲ್ವಾ, ಅದಕ್ಕೆ ಯಾರು ಅಬ್ಜೆಕ್ಷನ್ ಇಲ್ಲ, ಯಾರು ಕೇಳಲ್ಲ. ಹಾಗಾಗಿ ಬೈಕ್ ಟ್ಯಾಕ್ಸಿಗೆ ರೈಡರ್ಗಳು ಸಿಗದೇ ಇರೋ ಕಾರಣ ಡಿಮ್ಯಾಂಡ್ ಇರ್ತಕ್ಕಂಥ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಟಿಪ್ಸ್ ಬರ್ತಾ ಇದೆ. ಇನ್ನು ಹೊರಗಡೆ ಬಂಸಂದ್ರ ಈ ಕಡೆ ಎಲ್ಲ ಬರುತ್ತಲ್ವಾ, ಇಲ್ಲೆಲ್ಲ ಸ್ವಲ್ಪ ಆರ್ಡರ್ಸ್ ಕಮ್ಮಿನೇ ಇರುತ್ತೆ. ಯಾಕಂದರೆ ಪೀಕ್ ಅವರಲ್ಲಿ ಅಷ್ಟೇ ಆರ್ಡರ್ ಇರೋದ್ರಿಂದ ನಾನ್ ಪೀಕ್ ಅವರಲ್ಲಿ ಆರ್ಡರ್ ಇರಲ್ಲ. ಹಂಗಾಗಿ ಪೀಕ್ ಅವರಲ್ಲೂ ಇಲ್ಲೂ ಸ್ವಲ್ಪ ಚೆನ್ನಾಗಿ ಇನ್ಸೆಂಟಿವ್ ಬರ್ತಾ ಇದೆ. ಆರ್ಡರ್ ಅಂತೂ ಆಲ್ಮೋಸ್ಟ್ ಎಲ್ಲ ಒಂದು 5-10 ನಿಮಿಷ ಲೇಟ್ ಆದ್ರೂ ಕಸ್ಟಮರ್ಗೆ ರೈಡರ್ಗಳು ಸಿಗ್ತಾ ಇದ್ದಾರೆ ನಮ್ಮ ಪ್ರಕಾರ ಇವಾಗ್ಲೂ. ಒಟ್ಟಿನಲ್ಲಿ ಕೇಸು ಇನ್ನೂ ಎಷ್ಟು ದಿವಸ ನಡೆಯುತ್ತೋ ಗೊತ್ತಿಲ್ಲ. ಈ ಕೇಸ್ ಕ್ಲಿಯರ್ ಆಗೋ ಗಂಟನೂ ಹುಡುಗರು ಮಾಡ್ತಾ ಇರ್ತಾರೆ ನಮ್ಮ ಪ್ರಕಾರ. ಸ್ಟಾಪ್ ಅಂತೂ ಮಾಡಿಲ್ಲ, ಒಂದು 2-3 ದಿನ ಸ್ಟಾಪ್ ಮಾಡಿದ್ರು ಮತ್ತೆ ಯಥಾಸ್ಥಿತಿ ರನ್ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ.
ವೈಟ್ ಬೋರ್ಡಲ್ಲೇ ಮಾಡ್ತಾಯಿದ್ದಾರೆ, ಬೇರೆ ಆಪ್ಷನ್ ಇಲ್ಲ. ಎಲ್ಲೋ ಬೋರ್ಡ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ರು, ಚೇಂಜ್ ಮಾಡ್ಕೊಡೋರು. ಎಲ್ಲೋ ಬೋರ್ಡ್ಗೂ ಕನ್ವರ್ಟ್ ಮಾಡ್ಕೊಳ್ಳಿಲ್ಲ. ಅದ್ಯಾವುದೋ ರೆಂಟ್ ಬೈಕ್ ಅಂತ ಬಂತು ಹೊಸದು, ಇನ್ನು ಆ ಬೈಕ್ ಬಂದು ಅದಕ್ಕೆ ಅಪ್ರೂವಲ್ ತಗೊಂಡು ಅವೆಲ್ಲ ರೆಂಟು ಡೆಪಾಸಿಟ್ಟು ಅವೆಲ್ಲ ಆಗದಿರೋ ಕತೆ. ಬೈಕ್ ಟ್ಯಾಕ್ಸಿ ಅಂತೂ ಸೆಟ್ ಆಗಲ್ಲ. ಏನಿದ್ರೆ ನಿಮ್ಮ ಸ್ವಂತ ವೆಹಿಕಲ್ ಅಷ್ಟೇ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ. ಹಂಗಾಗಿ ಬೇರೆ ಗಾಡಿಗಳೆಲ್ಲ ನಂಬ್ಕೊಟ್ರು ಡ್ಯೂಟಿ ಮಾಡೋಕ್ಕಾಗಲ್ಲ. ಹಂಗಾಗಿ ಏನು ಮಾಡ್ತೀರಿ, ಇನ್ನು ಬೇರೆ ಕೆಲಸ ಗೊತ್ತಿರಬೇಕಲ್ಲ. ಸ್ವಿಗ್ಗಿ ಝೊಮ್ಯಾಟೋಕ್ಕೆ ಹೋದ್ರಂತೂ ಫುಲ್ ಡೇ ಮಾಡಿದ್ರು 1,000 ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. 12ರಿಂದ 15 ಅವರ್ ಡ್ಯೂಟಿ ಮಾಡಿದ್ರು 1,000 ಅರ್ನಿಂಗ್ಸ್ ಮಾಡೋ ಅಷ್ಟೊತ್ತಿಗೆ 300 ರೂಪಾಯಿ ಪೆಟ್ರೋಲ್ಗೆ ಹೋಗುತ್ತೆ. ಉಳಿಯೋ 600-700 ರೂಪಾಯಿ ಯಾಕೆ ಅಷ್ಟೆಲ್ಲ ಕಷ್ಟ ಬೀಳಬೇಕು? ರೆಸ್ಟೋರೆಂಟ್ ವೆಯ್ಟಿಂಗು, ಅಪಾರ್ಟ್ಮೆಂಟ್ಗೆ ಹೋಗಿ ಗೇಟಲ್ಲಿ ಎಂಟ್ರಿ ಮಾಡು, ಒಳಗಡೆ ಗಾಡಿ ಬಿಡಲ್ಲ, ನಡ್ಕೊಂಡು ಹೋಗು. ಕೆಲವೊಂದು ಲಿಫ್ಟ್ ಇರ್ತವೆ, ಕೆಲವೊಂದು ಲಿಫ್ಟ್ ಇರಲ್ಲ. ಅವರೆಲ್ಲ 20ನೇ ಫ್ಲೋರ್ 30ನೇ ಫ್ಲೋರಲ್ಲಿ ಇರ್ತಾರೆ. ಆ ಲಿಫ್ಟ್ ಬರೋ ಗಂಟ ವೆಯ್ಟ್ ಮಾಡಬೇಕು. ಒಂದೊಂದು ಆರ್ಡ್ರು ಸುಮಾರು 1 ಅವರ್ ಮೇಲೆ ಟೈಮ್ ಆಗುತ್ತೆ. ಅವನು ಕೂಡ 30 ರೂಪಾಯಿ 40 ರೂಪಾಯಿಗೆ. ಅದಕ್ಕೋಸ್ಕರ ಈ ಫುಡ್ ಡೆಲಿವರಿ ಮಾಡೋದು ಒಂದೇ, ಸುಮ್ಮನೆ ಇರೋದು ಒಂದೇ ನಮ್ಮ ಪ್ರಕಾರ. ಯಾಕೆಂದರೆ ಮುಂಚೆ ಚೆನ್ನಾಗಿತ್ತು. ಕೋವಿಡ್ ಟೈಮಲ್ಲಿ ನಾವು ಫುಡ್ ಡೆಲಿವರಿ ಮಾಡ್ಬೇಕಾರೆ ಗೇಟಲ್ಲಿ ಇಟ್ಬಿಟ್ಟು ಬರೋದು ಆಪ್ಷನ್ ಚೆನ್ನಾಗಿತ್ತು, ದುಡ್ಡು ಆಗ್ತಾಯಿತ್ತು. ಬಟ್ ಇವಾಗಂತೂ ಫುಡ್ ಡೆಲಿವರಿಗೆ ಏನು ವರ್ಕೌಟ್ ಆಗ್ತಾಯಿಲ್ಲ, ಮಾಡೋಕ್ಕಾಗಲ್ಲ. ನಾವು ಅವಾಗವಾಗ ಬುಕ್ ಮಾಡ್ತಾ ಇರ್ತೀನಿ ಫುಡ್ಡು. ಮುಂಚೆ ಎಲ್ಲ 20 to 30 ಮಿನಿಟ್ಸಲ್ಲಿ ಡೆಲಿವರಿ ಆಗ್ತಿತ್ತು. ಇವಾಗ 75 ಮಿನಿಟ್ಸ್ to 100 ಮಿನಿಟ್ಸ್ ಅಂತ ತೋರಿಸ್ತಾನೆ. 1.5 ಅವರ್ ತೋರಿಸ್ತಾನೆ ಡೆಲಿವರಿಗೆ. 3 ಕಿಲೋಮೀಟರ್ ಇರುತ್ತೆ ರೆಸ್ಟೋರೆಂಟ್. ಅಲ್ಲಿ ಮಾಡಿಟ್ಟು ಆ ಫುಡ್ನ ಮನೆ ಬರೋದಕ್ಕೆ ತಣ್ಣಗಾಗೋಗಿರುತ್ತೆ, ತಿನ್ನೋಕ್ಕೆ ಆಗಲ್ಲ. ಆ ಥರ ಆಗಿದೆ ಬೇಕೆಲ್ಲ. ಬಿಕಾಸ್ ಮೇನ್ ಕಾರಣ ಡೆಲಿವರಿ ಬಾಯ್ಸ್ ಇಲ್ಲ. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಬಿಟ್ಬಿಟ್ಟು ಎಲ್ಲ ಏನು ಮಾಡಿದ್ದಾರೆ, ರಾಪಿಡೋ, ಪೋರ್ಟರ್, ಗೊತ್ತಲ್ಲ ಅಂಕಲ್ ಡೆಲಿವರಿ, ಈ ಕಡೆಗೆ ಬಂದುಬಿಟ್ರು. ಇವರಿಗೆಲ್ಲ ಸ್ವಲ್ಪ ಅಮೌಂಟ್ ಚೆನ್ನಾಗಿದೆ. ಎಲ್ಲ ಪಾರ್ಸಲ್ಲು ಬೈಕ್ ಟ್ಯಾಕ್ಸಿಲಿ ಬೇಗ ಬೇಗ ಆಗುತ್ತೆ ಅರ್ನಿಂಗ್ಸ್ ಅಂತ ಸುಮಾರು ಜನ ಆಲ್ಮೋಸ್ಟ್ ಬೈಕ್ ಟ್ಯಾಕ್ಸಿಲಿ. ರಾಪಿಡೋದಲ್ಲಿ ಹೈಯೆಸ್ಟ್ ಆರ್ಡ್ರ್ ಬರೋದು, ರಾಪಿಡೋದಲ್ಲಿನೇ ಹೈಯೆಸ್ಟ್ ರೈಡರ್ಗಳು ಕೆಲಸ ಮಾಡೋದು ರಾಪಿಡೋದಲ್ಲಿ. ಯಾಕೆ ಹಂಗಾಗಿ ಬುಕ್ಕಿಂಗ್ ಆಗೋದು ಜಾಸ್ತಿ ರಾಪಿಡೋದಲ್ಲಿ. ಹಂಗಾಗಿ ಹೈಯೆಸ್ಟ್ ಜನ ರಾಪಿಡೋ ಕಂಪ್ನಿಲೇ ಮಾಡ್ತಿರೋರು. ಒಬ್ಬ ಡೆಲಿವರಿ ಬಾಯ್ ಅಂದರೆ ಪ್ರತಿಯೊಬ್ಬರ ಹತ್ರ ರಾಪಿಡೋ ಆ್ಯಪ್ ಇದ್ದೇ ಇರುತ್ತೆ. ಹಾಗಾಗಿ ಜಾಸ್ತಿ ಜನ ರಾಪಿಡೋ ಮಾಡ್ತಾರಿಂದವ ಈ ಸಡನ್ ಅಂತ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂದಾಗ ಸ್ವಲ್ಪ ಕಷ್ಟ ಆಗ್ಬಿಡ್ದು ಎಲ್ರಿಗೂ, ಹುಡುಗರಿಗೆ. ಇದಕ್ಕೆ ಮುಂಚೆ ಎಲ್ಲ ಅವಾಗವಾಗ ಆಗ್ತಾಯಿತ್ತು, ಮತ್ತೆ ರನ್ ಆಗ್ತಾಯಿತ್ತು. ಸೆಂಟ್ರಲ್ಲೆಲ್ಲ ಒಂದು 2 months ಕಂಪ್ಲೀಟ್ ತೆಗೆದುಬಿಟ್ಟಿದ್ರಲ್ಲ ಆ್ಯಪಿಂದ. ಆ ಮೂಮೆಂಟಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಯಿತು. ಈಗ ಅದೇ ಥರ ಮಾಡಬೇಕಂತ ಹೋರಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅಲ್ಲಿಂದ ಫೈನಲ್ ತೀರ್ಪು ಬರೋವರೆಗೂ ಆ್ಯಪಿಂದ ಕಂಪ್ಲೀಟ್ ರಿಮೂವ್ ಮಾಡಿ. ಸುಪ್ರೀಂ ಕೋರ್ಟಿಂದ ಕೇಸ್ ಬಂದಮೇಲೆ ನೋಡೋಣ, ಇಲ್ಲ ಆ್ಯಪ್ನೇ ಡಿಲೀಟ್ ಮಾಡಿಸಿ, ಬೇಕಾಗಿಲ್ಲ ನಮಗೆ ಅಂತ ಸುಮಾರು ಹೋರಾಟ ನಡೀತಾ ಇದೆ. ಬಟ್ ಅದು ಹೇಳಿದ್ರೆ ರಾಜ್ಯ ಸರ್ಕಾರ ನಮ್ಮ ಕೈಲಿಲ್ಲ. ಈ ಆ್ಯಪ್ಗಳೆಲ್ಲ ರಿಮೂವ್ ಮಾಡೋಕ್ಕಾಗಲಿ ಡಿಲೀಟ್ ಮಾಡೋದಲ್ಲಿ ನಮ್ಮ ಹ್ಯಾಂಡ್ ಓವರ್ ಇಲ್ಲ. ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ ಸೇರಿದ್ದಾವೆ. ಅಲ್ಲಿಂದ ಏನು ತೀರ್ಮಾನ ಬರುತ್ತೋ ಕಾದು ನೋಡಬೇಕು ಅಂತ ಹೇಳಿದ್ರೆ, ನಮ್ಮ ಪ್ರಕಾರ ಆಲ್ಮೋಸ್ಟು ಆ್ಯಪ್ಗಳೆಲ್ಲ ಡಿಲೀಟ್ ಆಗೋದು ಡೌಟೇನೆ. ಯಾಕೆಂದರೆ ಇವೆಲ್ಲ ಏನು ಸಣ್ಣ ಪುಟ್ಟ ನಡೆಸ್ತಾ ಇರ್ತಾರೆ ಆ್ಯಪ್ಗಳು. ಎಲ್ಲ ದೊಡ್ಡ ದೊಡ್ಡ ಕೋಟ್ಯಾಧೀಶರು ಇನ್ಫ್ಲೂಯೆನ್ಸ್ ಇರೋನೇ. ರಾಪಿಡೋ, ಓಲಾ, ಊಬರ್ ಅಂದರೆ ಸುಮಾರು 10-15 ವರ್ಷದಿಂದ ಬಂದಿರೋವು. ಸಣ್ಣ ಪುಟ್ಟ ಯಾರೂ ಬಿಸ್ನೆಸ್ ಮ್ಯಾನ್ಗಳು ಇವೆಲ್ಲ ಮಾಡಲ್ಲ. ಎಂಥದ್ದು ದೊಡ್ಡ ದೊಡ್ಡ ಕಂಟ್ರಿಗಳಿಗೆಲ್ಲ ರನ್ ಆಗ್ತಿದೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ಸಪೋರ್ಟು ಇರುತ್ತೆ ಅವರಿಗೆಲ್ಲ. ಹಂಗಾಗಿ ಹೇಳಿದ ತಕ್ಷಣ ಯಾರೋ ಒಬ್ಬರು ಆ್ಯಪ್ ಡಿಲೀಟ್ ಮಾಡಬೇಕು, ರಿಮೂವ್ ಮಾಡಬೇಕು ಅಂದರೆ ಅದೆಲ್ಲ ಸಾಧ್ಯ ಇಲ್ಲ, ನನ್ನ ಪ್ರಕಾರ ಆಗಲ್ಲ. ಏನೋ ಬೈಕ್ ಟ್ಯಾಕ್ಸಿನ ಕೆಲಸ ಸ್ಟಾಪ್ ಮಾಡಿಸ್ಬೋದು ಅಷ್ಟೇ, ಇಲ್ಲಿಂದ ವಾರ್ನಿಂಗ್ ಕೊಟ್ಟು ಯಾರೋ ಮಾಡಬೇಡಿ ಅಂತವ. ಅಷ್ಟು ಬಿಟ್ಟರೆ ಆ್ಯಪಿಂದ ಅಂತೂ ರಿಮೂವ್ ಆಗೋದು ಸಾಧ್ಯನೇ ಇಲ್ಲ. ಒಟ್ಟಾರೆ ಏನೇ ಹೇಳಿದ್ರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂತೂ ಇವತ್ತಿಗೂ 50% ಜನ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಪ್ರಕಾರ. ಯಾಕೆಂದ್ರೆ ನಾವು ನೋಡಿರೋ ಮಟ್ಟಿಗೆ ಸುಮಾರು ಚೆಕ್ ಮಾಡ್ತೀನಲ್ವ ಆರ್ಡ್ರುಗಳಂತೂ ಆಲ್ಮೋಸ್ಟ್ 100ಕ್ಕೆ 70% ಪಿಕಪ್ ಡ್ರಾಪ್ ಆಗ್ತಿದ್ದಾವೆ. ಯಾವುದೋ ಒಂದು 30% ಮೇಯ್ನ್ ಡೇಂಜರಸ್ ಝೋನ್ ಅಂತ ಇರ್ತಾವಲ್ವ, ಪಿಕಪ್ ಡ್ರಾಪು ಡೇಂಜರಸ್ ಝೋನಲ್ಲಿರೋ ಪಿಕಪ್ ಡ್ರಾಪು ಆಗ್ತಾ ಇಲ್ಲ. ಇನ್ನು ಈ ನಾರ್ಮಲ್ ಆಗಿರ್ತಕ್ಕಂಥ ಎಲ್ಲ ಆರ್ಡ್ರುಗಳು ಆರಾಮಾಗಿ ಆಗ್ತಿದೆ ಪಿಕಪ್ ಡ್ರಾಪು. ಹಾಗಾಗಿ ಸ್ವಲ್ಪ ಕಸ್ಟಮರ್ಗೆ ಏನೋ ಈ ನಡುವೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ತಿದೆ ಬುಕ್ಕಿಂಗಿಗೆ, ಅದಂತೂ ಒಪ್ಕೊಂತೀನಿ. ಮುಂಚೆಗೆ ಒಂದು 40 ರೂಪಾಯಿ ಹೋಗೋ ಜಾಗಕ್ಕೆ ಇವಾಗ 60 ರೂಪಾಯಿ ಕೊಡಬೇಕು, 20 ರೂಪಾಯಿ ಎಕ್ಸ್ಟ್ರಾ ಬೀಳ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆ ಟೈಮಿಗೆ ಸಿಗಬೇಕಲ್ವ ರೈಡರ್ಗಳು. ಆ ಥರ ಕಷ್ಟ ಆಗಿದೆ. ಇನ್ನು ಆಟೋಕ್ಕೆ ಹೋಗ್ತೀನಿ ಅಂದರೆ ಗೊತ್ತಲ್ವಾ, 40 ರೂಪಾಯಿಗೆ ಬೈಕಿಗೆ 60 ಬಂದಿದ್ದರೆ ಆಟೋಕ್ಕೆ 120ರಿಂದ 150 ಹೋಗುತ್ತೆ. 1 to ಡಬಲ್ ತ್ರಿಬಲ್ ಕೊಡಬೇಕಲ್ವಾ. ಪರವಾಗಿಲ್ಲ 20 ರೂಪಾಯಿ ಎಕ್ಸ್ಟ್ರಾ ಹೋಗಲಿ. ಬೈಕಿಗೆ 5-10 ನಿಮಿಷ ವೆಯ್ಟ್ ಮಾಡೋಣ ಅಂತವ 10 ನಿಮಿಷ ಮುಂಚೆನೇ ಬುಕ್ಕಿಂಗ್ ಸ್ಟಾರ್ಟ್ ಮಾಡದೇ ಇರೋ ಕಸ್ಟಮರು. ಆ ನಂತರ ಒಂದು 10 ನಿಮಿಷ ಲೇಟ್ ಆಗುತ್ತೆ ರೈಡರ್ ಸಿಗೋಕ್ಕೆ ಅಂತ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ. ಯಾಕೆಂದ್ರೆ ಮುಂಚೆ ಎಲ್ಲ ಇಮಿಡಿಯೇಟ್ ಪಟ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರು 1 ಮಿನಿಟಲ್ಲಿ ಪಿಕಪ್ ಆಗೋರು. ಈಗ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 5 ನಿಮಿಷ. ರೈಡರ್ಗಳು ನೋಡ್ತಾರೆ ಇನ್ನೊಂದು 10 ರೂಪಾಯಿ ಎಕ್ಸ್ಟ್ರಾ ಟಿಪ್ಸ್ ಹಾಕ್ತಾರೇನೋ, ಆ ನಂತರ ಎತ್ಕೊಂಡನೋ, ಇಲ್ಲ ಜೆನ್ಯೂನ್ ಆರ್ಡ್ರ್ ಇದೆಯೋ ಹೆಂಗೆ ಎಲ್ಲ ಅಡ್ರೆಸ್ ನೋಡ್ಕೊತಾರೆ ಬರ್ಬೇಕಾರೆ ರೈಡರ್. ಆ ನಂತರ ಎತ್ಕೊಂತಾರೆ ಹುಡುಗರು. ಸುಮಾರು ಪ್ಲ್ಯಾನಿಂಗ್ ಮಾಡಿ ಮಾಡ್ತಾಯಿರೋ ನಾವು ನೋಡಿರೋ ಮಟ್ಟಿಗೆ. ಒಟ್ಟಲ್ಲಿ ರೈಡರ್ಗಳೇನು ದಡ್ರೇನಿಲ್ಲ ನಮ್ಮ ರೈಡರ್ಗಳು, ಬುದ್ಧಿವಂತರನ್ನೇ ಪ್ಲ್ಯಾನ್ ಮಾಡಿ ಕೆಲಸ ಮಾಡ್ತಾಯಿದ್ದಾರೆ. ಲಾಂಗ್ ಆರ್ಡ್ರ್ಗಳಂತೂ ಹೋಗ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ಲೋಕಲ್ ಆರ್ಡ್ರಲ್ಲಿ ಒಳ್ಳೆ ಅರ್ನಿಂಗ್ಸ್ ಆಗ್ತಾಯಿದೆ, ಟಿಪ್ಸ್ ಬರ್ತಾಯಿದೆ, ಚೆನ್ನಾಗಿ ಸಿಗ್ತಾಯಿದೆ ಅಂತ ಇವತ್ತಿಗೂ ಪ್ರೆಸೆಂಟ್ ಬೈಕ್ ಟ್ಯಾಕ್ಸಿ ರನ್ ಆಗ್ತಾಯಿದೆ ಬೆಂಗಳೂರಲ್ಲಿ. ಲೋಕಲ್ ಆರ್ಡ್ರ್ ಅಂತೂ ಯಾವುದೂ ಕ್ಯಾನ್ಸಲ್ ಆಗ್ತಾಯಿಲ್ಲ. ಮಾಡಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ನಾವಂತೂ ಹೇಳಿ ಸಾಕಾಯಿತು. ರಿಸ್ಕ್ ಇದೆಯಪ್ಪ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋದು, ಹಿಡಿದ್ರೆ ಪ್ರಾಬ್ಲಮ್ ಆಗಿದೆ ಅಂತ ಸುಮಾರು ಹೇಳಿದೆ. ಆದ್ರೂ ಮಾಡ್ತಾಯಿದ್ದಾರೆ ಅಂದರೆ ಪಾಪ ಅವ್ರಿಗೆ ಕಷ್ಟ ಇರೋದಕ್ಕೆ ಮಾಡ್ತಾ ಇರೋದು. ಯಾರೂ ಟೈಮ್ ಪಾಸ್ಗೆ ಕಾಟಾಚಾರಕ್ಕೆ ಏನೋ ಬೈಕ್ ಟ್ಯಾಕ್ಸಿ ಬಂದು ಮಾಡ್ತಾಯಿಲ್ಲ. ಅವ್ರಿಗೆ ಕಷ್ಟ ಇದೆ, ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಇದನ್ನು ನಂಬ್ಕೊಂಡು ನಮ್ಮ ಫ್ಯಾಮಿಲಿ ಇದೆ, ನಾವಿದ್ದೀವಿ,
ಅಷ್ಟು ಕಷ್ಟ ಇರುತ್ತೆ. ಅದಕ್ಕೋಸ್ಕರನೇ ಏನೇ ರಿಸ್ಕ್ ತಗೊಂಡು ಬೈಕ್ ಟ್ಯಾಕ್ಸಿನ ಇಷ್ಟೆಲ್ಲ ರಿಸ್ಕ್ ಇದ್ರು ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗಿರ್ತಕ್ಕಂಥ ಕಮಿಟ್ಮೆಂಟ್ ಹಂಗಿರುತ್ತೆ. ಹಂಗಾಗಿ ಮಾಡಲಿ, ಇನ್ನೇನು ಮಾಡೋಕ್ಕಾಗತ್ತೆ. ನಾವೇನು ಮಾಡಿರಿ ಅಂತಲೇ ಹೇಳೋಕ್ಕಾಗಲ್ಲ, ಮಾಡಬೇಡಿ ಅಂತಲೇ ಹೇಳೋಕ್ಕಲ್ಲ. ಅವ್ರವ್ರಿಗೆ ಬಿಟ್ಟಿದ್ದು. ಮಾಡಿದ್ರೂ ಏನಾದ್ರು ಪ್ರಾಬ್ಲಮ್ ಅಂದರೆ ಅವರೇ ಫೇಸ್ ಮಾಡಬೇಕಲ್ವ. ಹಾಗಾಗಿ ಅವ್ರಿಷ್ಟ, ಅದೇನು ಮಾಡೋಕ್ಕಾಗಲ್ಲ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಮುಂದಿನ ಹಣದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.